ಗೋಲ್ಡ್ಗೂ ಕ್ರೂಡ್ ಆಯಿಲ್ಗೂ ಟ್ರಂಪ್ ಟ್ವೀಟ್ಸ್ ಇಂದ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರಾ ಅಂತ ಒಂದು ದೊಡ್ಡ ಕ್ವೆಶನ್ ಶುರು ಆಗಿದೆ. ಈ ತರ ಒಂದೊಂದ್ಸತಿನೂ ಅವ್ರು ಟ್ವೀಟ್ ಹಾಕೋವಾಗ ಮುಂಚೆ ಕೆಲವು ಜನ ಹಲವಾರು ಕೋಟಿನ ಒಳಗೆ ಇನ್ವೆಸ್ಟ್ ಮಾಡಿ ಅವ್ರು ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡಿರ್ತಾ ಇದ್ದಾರೆ. ಆಮೇಲೆ ಟ್ವೀಟ್ ಹಾಕಿದ ತಕ್ಷಣ ಮಾರ್ಕೆಟ್ ಏರೋವಾಗ ಅದರಲ್ಲಿ ಅವರು ಹಲವಾರು ಬಿಲಿಯನ್ಸ್ ಡಾಲರ್ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಎಲ್ಲ ಬರ್ತಾ ಇದೆ. ಇವಾಗ ರೀಸೆಂಟ್ ಆಗಿ ನೋಡಿದ್ರು ನ್ಯೂಸ್ ಅವರೆಲ್ಲ ಅದನ್ನ ಪಿಕಪ್ ಮಾಡಿದ್ದಾರೆ. ಹಲವಾರು ನ್ಯೂಸಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಟ್ರಂಪ್ ಟ್ವೀಟ್ ಹಾಕಕ್ಕೆ ಮುಂಚೆ ಈ ಟ್ವೀಟ್ನ ಗೊತ್ತಾಗಿ ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ಇನ್ಸೈಡರ್ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ ಅಂತ ಹಲವಾರು ವಿಷಯಗಳು ಇವಾಗಲೇ ಲೀಕ್ ಆಗ್ತಾ ಇದೆ. ಸೊ ಈ ಇನ್ಸೈಡರ್ ಟ್ರೇಡಿಂಗ್ ಅನ್ನೋದು ಇದೆಯಾ? ಅದೇ ಥರ ನ್ಯೂಸ್ ಬರೋಕ್ಕೆ ಮುಂಚೆ ಹಲವಾರು ಜನ ಟ್ರೇಡ್ ಮಾಡ್ತಾ ಇದ್ದಾರಾ, ಹಲವಾರು ಬಿಲಿಯನ್ ಡಾಲರ್ಸ್ ಅವ್ರು ಪ್ರಾಫಿಟ್ ಮಾಡ್ತಾ ಇದ್ದಾರಾ? ಅವಾಗ ರಿಟೇಲ್ ಟ್ರೇಡರ್ಸ್ಗೆ ಸ್ಟಾಪ್ ಲಾಸ್ ಹಂಟಿಂಗ್ ಎಲ್ಲ ನಡೆಯೋದು ನಿಜಾನ ಅನ್ನೋದ್ರ ಬಗ್ಗೆನೇ ಈ ವಿಡಿಯೋಲಿ ನಾವು ಡೀಟೇಲ್ ಆಗಿ ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ಏನು ಅಂದರೆ, ಇವಾಗ ಇದೆಲ್ಲ ನಾವು ಟ್ರಂಪ್ ಅವರು ಕೆಲವು ಟ್ವೀಟ್ಸ್ ಎಲ್ಲ ನಾನು ನಿಮಗೆ ಎತ್ತಿಟ್ಟಿದ್ದೀನಿ. ಅವ್ರ ಅಫಿಷಿಯಲ್ ಹ್ಯಾಂಡಲಿಂದಾನೇ ಹಾಕಿರೋದು ಇದು. ಈ ಟ್ವೀಟ್ಸ್ ಹಾಕೋ ಟೈಮ್ಗೂ ಇವಾಗ ಕೆಲವು ನ್ಯೂಸ್ ಪಿಕಪ್ ಮಾಡಿದ್ದಾರೆ. ನಾನು ಫಸ್ಟ್ ನಿಮ್ಗೆ ಆ ನ್ಯೂಸ್ ಎಲ್ಲ ತೋರಿಸ್ತೀನಿ, ನೀವು ನೋಡಿ. ಸೊ ಇವಾಗ ಈ ನ್ಯೂಸ್ ಎಲ್ಲ ನೋಡಿದ್ರಲ್ಲ, ಈ ನ್ಯೂಸ್ ಎಲ್ಲ ಪಿಕಪ್ ಮಾಡಿರೋದು ಏನು ಅಂದರೆ, ಈ ಥರ ಟ್ರಂಪ್ ಈ ನ್ಯೂಸ್ ಅವ್ರ ಟ್ವೀಟ್ ಹಾಕೋಕ್ಕೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಮುಂಚೆನೇ ವಾಲ್ಯೂಮಲ್ಲಿ ಬಂದು ಹೆವಿಯಾಗಿ ಬಂದು ಮಾರ್ಕೆಟಲ್ಲಿ ಒಳಗೆ ಪಂಪ್ ಮಾಡ್ತಾ ಇದ್ದಾರೆ ಫಂಡ್ಸ್ನ, ಇಲ್ಲ ಶಾರ್ಟ್ ಮಾಡ್ತಾ ಇದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ. ಆವಾಗ ಈ ವಿಷಯ ನಡೆಯುತ್ತೆ ಅಂದರೆ ಖಂಡಿತ ನಡೆಯುತ್ತೆ, ಎಲ್ಲ ಕಡೆ ಇದೆ. ನಾವು ರೀಸೆಂಟ್ ಟೈಮಲ್ಲಿ ಇಂಡಿಯಾಲಿ ನೋಡಿಲ್ವಾ, ಜೈನ್ ಸ್ಟ್ರೀಟ್ ಅಂತ ಒಂದು ಕಂಪನಿ ಬಂದು. ಸೊ ಇನ್ಸೈಡರ್ ಟ್ರೇಡಿಂಗ್ ಅನ್ನೋದು ಎಷ್ಟೋ ಕಾಲದಿಂದ ಇರೋ ವಿಷಯನೇ. ಆದ್ರೇನು ಕಂಪ್ಲೇಂಟ್ಸ್ ಇಂದ ಸೆಬಿ ಅಂತ ಅಥಾರಿಟೀಸು, ಆಮೇಲೆ ಅವ್ರ ಊರಲ್ಲಿರೋ ಅಥಾರಿಟೀಸು ಇದನ್ನ ಆದಷ್ಟು ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಇದರಲ್ಲಿ ಏನೂ ಚೇಂಜ್ ಇಲ್ಲ. ಬಟ್ ಆದರೆ ಇದು ನಡೆಯುತ್ತೆ ಅಂದರೆ ನಡೆಯುತ್ತೆ. ರಿಟೇಲ್ ಟ್ರೇಡರ್ ಸ್ಟಾಪ್ ಲಾಸ್ ಹಂಟಿಂಗ್ ನಡೆಯುತ್ತೆ ಅಂದರೆ ನಡೆಯುತ್ತೆ. ಇವಾಗ ಎಲ್ಲರಿಗೂ ಒಂದು ದೊಡ್ಡ ಕ್ವೆಶನ್ ಬರ್ಬೋದು, ಸರ್ ಇದಕ್ಕೆ ಮುಂಚೆನೇ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗತ್ತಾ? ಅದೇ ಥರ ಇದು ಈ ನ್ಯೂಸ್ ನಾವು ಹೇಗೆ ತಿಳ್ಕೊಬೋದು ಅಂದರೆ, ಫಸ್ಟ್ ಆಫ್ ಆಲ್ ಈ ನ್ಯೂಸ್ ಬಂದು ನಾವು ತಿಳ್ಕೊಳ್ಳೋಕೆ ಯಾವುದೇ ಒಂದು ಚಾನ್ಸು ಇಲ್ಲ. ಇದು ತುಂಬ ಹೈ ಎಂಡಲ್ಲಿ ಇರೋರಿಗೆ ಮಾತ್ರ, ಹತ್ತತ್ರ ಅವ್ರಿಗೆ ಮಾತ್ರ ಗೊತ್ತಾಗತ್ತೆ. ಇದು ಕಾಮನ್ ಪೀಪಲ್ಗೆ ಬಂದು ಸೇರೋಕ್ಕೆ ಸುಮ್ಮನೆ ಈ SMS ಎಲ್ಲ ಕಳಿಸ್ತಾರೆ ಗೊತ್ತಾ, ಇನ್ಸೈಡರ್ ನ್ಯೂಸ್, ಈ ಸ್ಟಾಕ್ ಇದು ತಗೊಳ್ಳಿ, ಈ ಸ್ಟಾಕ್ನ ಮಾರಿ, ಆ ಥರ ಬರೋದೆಲ್ಲ ದಯವಿಟ್ಟು ನಂಬೇಡಿ. ಈ ಥರ ನ್ಯೂಸ್ ಎಲ್ಲ ಬರಲ್ಲ, ಆಚೆ ಲೀಕ್ ಆಗಲ್ಲ. ಫಸ್ಟ್. ಎರಡನೇ ವಿಷಯ, ಇವಾಗ ಇದನ್ನ ಇಟ್ಕೊಂಡು ಈ ಥರ ನ್ಯೂಸ್ ಬಂದ ಮೇಲೆ ಹಲವಾರು ರಿಟೇಲ್ ಟ್ರೇಡರ್ಸ್ ಇದರಲ್ಲಿ ಬಲಿ ಆಗ್ತಾ ಇದ್ದಾರೆ. ಅವಾಗ ಅವ್ರೇನು ಮಾಡಬೇಕು ಅಂದರೆ, ಒಂದು ವಿಷಯ ಮಾತ್ರ ನಾನು ತುಂಬ ವರ್ಷದಿಂದ ನಾವು ಹೇಳ್ತಿದ್ದೀವಿ, ನಮ್ಮ ಫಾಲೋ ಮಾಡೋರ್ಗೆ ಗೊತ್ತಿರತ್ತೆ, ಇನ್ಸೈಡರ್ ಟ್ರೇಡಿಂಗ್ ಸೀಕ್ರೆಟ್ಸ್ ಏನು ಮಾಡ್ತಾರೆ, ಮಾರ್ಕೆಟ್ ಮ್ಯಾನಿಪುಲೇಷನ್, ಸ್ಟಾಪ್ ಲಾಸ್ ಹಾಂಟಿಂಗ್ ಅಂದರೆ ಏನು ಅಂತ ನಾವು ಡೀಟೇಲ್ ವೀಡಿಯೋಸ್ ಎಲ್ಲ ಹಾಕಿದ್ದೀವಿ. ನೀವು ಹೋಗಿ ಅದನ್ನು ಚೆಕ್ ಮಾಡಿ, ಡೆಫಿನೆಟಾಗಿ ನಿಮ್ಗೆ ಯೂಸ್ ಆಗುತ್ತೆ. ಆದರೆ ಇವತ್ತು ನಾವು ಚಾರ್ಟ್ಸಲ್ಲಿ ತೋರಿಸ್ತೀನಿ ನಿಮಗೆ, ಈ ಥರ ಫಸ್ಟ್ ಹೇಗೆ ಇದು ನಡೆದಿದೆ ಅಂತ ನೋಡೋಣ. ಇವಾಗ ಟ್ರಂಪ್ ಬಂದು ಏನು ಮಾಡ್ತಾರೆ ಅಂತ ನೋಡಿದ್ರೆ, ಫಸ್ಟ್ ನಾವು ಇವಾಗ ರೀಸೆಂಟಾಗಿ ನಡೆದಿರೋಕ್ಕೆ ಮುಂಚೆ 2025 ಹೋಗೋಣ. 2025 ಮಂತ್ ಆಫ್ ಏಪ್ರಿಲ್ 9ನೇ ತಾರೀಕು ಹತ್ತತ್ರ ಟೈಮ್ ನೋಡಿದ್ರೆ ಅವ್ರ ಟೈಮ್ಗೆ 7:08ಕ್ಕೆ ಈ ಪೋಸ್ಟ್ ಹಾಕ್ತಾ ಇದ್ದಾರೆ. ದಿಸ್ ಈಸ್ ಅ ಗ್ರೇಟ್ ಟೈಮ್ ಟು ಬೈ ಅಂತ ಡೊನಾಲ್ಡ್ ಜೆ ಟ್ರಂಪ್ ಅಂತ ಹಾಕ್ತಾರೆ. ಮತ್ತೆ ಅವತ್ತೇ 10:30 10:40ಕ್ಕೆ ಮತ್ತೆ ಇನ್ನೊಂದು ಟ್ವೀಟ್ ಹಾಕ್ತಾರೆ. ಏನು ಅಂದರೆ, ನಾವು ಬಂದು ಚೈನಾಗೆ ಟೈಮ್ ಕೊಟ್ಟು ನೋಡಿದ್ವಿ, ಚೈನಾ ನಮ್ಮ ಮಾತಿಗೆ ಸೆಟ್ ಆಗೋ ಥರ ಕಾಣಿಸ್ತಿಲ್ಲ,
ಅದಕ್ಕೋಸ್ಕರ ಅವ್ರ ಮೇಲೆ 125% ಟ್ಯಾರಿಫ್ ಹಾಕ್ತಾರೆ. ರೀಸೆಂಟಾಗಿ ಆ ಟೈಮಲ್ಲಿ ಟ್ಯಾರಿಫ್ ವೀಡಿಯೋಸ್ ಎಲ್ಲ ನಾವು ಹಾಕಿದ್ದೀವಿ. 125% ನಾವು ಟ್ಯಾರಿಫ್ ಹಾಕ್ತೀನಿ ಅಂದ್ಬಿಟ್ಟು ಮಿಕ್ಕಿದ 75 ಕಂಟ್ರೀಸು ಕೋಆಪರೇಟಿವ್ ಆಗಿ ಮಾತಾಡ್ತಿದ್ದಾರೆ, ಡೀಲಿಗೆ ಒಪ್ಕೊಳ್ಳೋ ಥರ ಇದ್ದಾರೆ. ಸೊ ಅವರಿಗೆ ಎಲ್ಲ ಟ್ಯಾರಿಫ್ನು ನಾನು ಇವಾಗ ಸದ್ಯಕ್ಕೆ ಸ್ಟಾಪ್ ಮಾಡಿರ್ತೀನಿ, ಬರೀ 10% ಟ್ಯಾರಿಫ್ ಮಾತ್ರ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಒಂದು ನ್ಯೂಸ್ ಹಾಕ್ತಾರೆ. ಈ ನ್ಯೂಸ್ ಹಾಕಿದ ತಕ್ಷಣ ಮಾರ್ಕೆಟ್ ಏನಾಯ್ತು ಅಂತ ಇವಾಗ ನೋಡಿ. ನಾವೊಂದು S&P 500 ಹೋಗಿ ನೋಡೋಣ. ಇವಾಗ ನೋಡಿ S&P 500 ಇದು ಆ ನ್ಯೂಸ್ ಬಂದು ಆ ಟ್ಯಾರಿಫ್ ಟೈಮಲ್ಲಿ ಕರೆಕ್ಟಾಗಿ ಮಾರ್ಕೆಟಲ್ಲಿ ನ್ಯೂಸ್ ಬರುತ್ತೆ. ನ್ಯೂಸ್ ಬಂದು ಸ್ವಲ್ಪ ಹೊತ್ತಿಗೆ ಮಾರ್ಕೆಟ್ ಏನಾಯಿತು, ಹತ್ತತ್ರ S&P 500 ನಮಗೆ ಮಾರ್ಕೆಟ್ ಬಂದು ಅರೌಂಡ್ 5000 ಹತ್ರ ಟ್ರೇಡ್ ಆಗ್ತಾಯಿತ್ತು. 5000 ಇಂದ ಹತ್ತತ್ರ 5450 ಹೇಳಿ ಒಂದೇ ದಿನದಲ್ಲಿ 10% ಮಾರ್ಕೆಟ್ ಏನಾಗಿದೆ ನಿಮಗೆ ಬೂಮ್ ಆಗುತ್ತೆ. ಅವಾಗ ಯೋಚನೆ ಮಾಡಿ ನೋಡಿ, ಹಲವಾರು ಜನ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ ತೊಗೊಂಡಿಟ್ಕೊಂಡು ವರ್ಷಕ್ಕೆ 10% ಕೊಡುತ್ತಾ 12% ಕೊಡುತ್ತಾ ಅಂತ ಇರ್ತಾರೆ. ಆದರೆ ಇಲ್ಲಿ ಈಸಿಯಾಗಿ ಏನು ಮಾಡಿದ್ರು, 10% ಈಸಿಯಾಗಿ ತೊಗೊಂಡೋದ್ರು. ಆದರೆ ಇದಕ್ಕೂ ಮುಂಚೆ ಒಂದು ವಿಷಯ ನೋಡಿ, ಏನು ಅಂದರೆ ಮಾರ್ಕೆಟ್ ಆಲ್ರೆಡಿ ಒಂದು ಪ್ರಾಪರ್ ಸ್ಟ್ರಕ್ಚರಲ್ಲಿ ಬಂದಿದೆ. ಏನು ಸ್ಟ್ರಕ್ಚರು ಅಂತ ನೋಡಿದ್ರೆ, ಇವಾಗ ನೀವು ಸ್ವಲ್ಪ ನಿಮಗೆ ಟೆಕ್ನಿಕಲ್ಸ್ ಗೊತ್ತಿತ್ತು ಅಂದರೆ ನೀವೇನು ನೋಡ್ಬೋದಾಗಿತ್ತು. ಸೊ ಇವಾಗ ಈ ಜಾಗದಲ್ಲಿ ಪ್ರೀವಿಯಸ್ ಚಾರ್ಟಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ. ಇವಾಗ ಮಾರ್ಕೆಟ್ ಎಲ್ಲಿ ಬಂದು ನಿಂತಿದೆ ಕರೆಕ್ಟಾಗಿ. ಇದಕ್ಕೆ ಮುಂಚೆ ಸರ್ಟನ್ ಲೆವೆಲ್ಸ್ ಆಫ್ ಸಪೋರ್ಟ್ ಬಂದು ಮಾರ್ಕೆಟು ಟ್ರೇಡ್ ಆಗ್ತಾಯಿತ್ತು. ಸೊ ಇದಕ್ಕೆ ಮುಂಚೆ ಸಪೋರ್ಟ್ ಯಾವುದು ಅಂತ ನೋಡಿದ್ರೆ ಇದೇ ಈ ಜಾಗ. ಅದಕ್ಕೆ ನೆಕ್ಸ್ಟ್ ಮೇಜರ್ ಸಪೋರ್ಟ್ ಎಲ್ಲಿತ್ತು, ಇಲ್ಲೇ ಬಂದಿದೆ. ಮಾರ್ಕೆಟ್ ಕರೆಕ್ಟಾಗಿ ಆ 5000 ರೇಂಜಿಗೆ ಬಂದು ಒಂದು ಸಪೋರ್ಟು, ನೆಕ್ಸ್ಟ್ ಸಪೋರ್ಟಲ್ಲೇ ಇಷ್ಟು ನಡೀತಾ ಇರುತ್ತೆ. ಈ ಸಪೋರ್ಟ್ ನೀವು ಲೋವರ್ ಟೈಮ್ ಫ್ರೇಮ್ ಹೋಗಿ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅಲ್ಲಿ ನಿಮಗೆ ವೀಕ್ಲಿ ಇದು ಒಳ್ಳೆ ಸ್ಟ್ರಾಂಗ್ ಲೆವೆಲ್ ಆಫ್ ಸಪೋರ್ಟ್ ಇಲ್ಲಿ. ಪ್ಲಸ್ ಈ ಜಾಗದಲ್ಲಿ ಮಾರ್ಕೆಟ್ ಏನಾಯಿತು, ಡಬಲ್ ಬಾಟಮ್ ತಗೊಂಡು ಮಾರ್ಕೆಟ್ ಏನಾಗಕ್ಕೆ ಸ್ಟಾರ್ಟ್ ಆಯಿತು, ನೆಕ್ಸ್ಟ್ ಮೂಮೆಂಟೇ ರ್ಯಾಲಿ ಆಯಿತು. ಇವಾಗ ಒಂದು ಕ್ವಶನ್ ಬರ್ಬೋದು, ಸರಿ ಸರ್ ಇದು ಬಂದಿದ್ದಕ್ಕೂ ನ್ಯೂಸ್ಗೂ ಏನು ಸಂಬಂಧ ಅಂತ ನೀವೆಲ್ಲರಿಗೂ ಒಂದು ಕ್ವಶನ್ ಬರ್ಬೋದು. ಇವಾಗ ಏನು ಅಂದರೆ ಈ ಜಾಗದಲ್ಲಿ ವಾಲ್ಯೂಮ್ ನಡೀತು, ಯೋಚನೆ ಮಾಡಿ ನೋಡಿ, ಇಲ್ಲೂ ವಾಲ್ಯೂಮ್ ನಡೀತಾ ಇದೆ. ಕರೆಕ್ಟಾಗಿ ಅವ್ರು ನ್ಯೂಸ್ ಹಾಕೋವಾಗ ಏನಾಗ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಾ, 3 ಜಾಗದಲ್ಲೂ ವಾಲ್ಯೂಮ್ಸ್ ಬಂದು ಜನರೇಟ್ ಆಗ್ತಾನೆ ಇದೆ. ಸೊ ಅವಾಗ ಈ ಏರಿಯಾಲೆಲ್ಲ ಬರೋವಾಗ ಏನೋ ಒಂದು ಮಾಡ್ತಾ ಇದ್ದಾರೆ. ಅವಾಗ ಏನು ವಿಷಯ ಅಂತ ಕರೆಕ್ಟಾಗಿ ಒಂದು ಅರ್ಥ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಒಂದು ಡೌಟ್ ಬರ್ಬೋದು, ಸರ್ ಈ ಚಾರ್ಟ್ ಎಲ್ಲ ಮುಗಿದ್ಮೇಲೆ ಯಾರು ಬೇಕಾದ್ರೂ ಹೇಳ್ಬೋದು ಮೇಲೆ ಏರ್ತು, ಅದಕ್ಕೋಸ್ಕರ ಡಬಲ್ ಬಾಟಮ್ ಟ್ರಿಪಲ್ ಬಾಟಮ್ ಏನು ಬೇಕಾದ್ರೂ ಹೇಳ್ಬೋದು. ಅದು ಕರೆಕ್ಟಾಗಿ ಒಂದು ಅರ್ಥ ಮಾಡ್ಕೊಳ್ಳಿ. ಇವಾಗ ಒಂದು ನ್ಯೂಸ್ ಬರ್ತಾ ಇದೆ, ನ್ಯೂಸ್ ಬರುತ್ತೆ ಅನ್ನೋದು ನಾನು ಮುಂಚೆನೇ ಹೇಳಿದ ಥರ ನಮಗೆ ಗೊತ್ತಾಗೋದಿಲ್ಲ. ಆದರೆ ಇವರು ಬೈ ಮಾಡೋದು ಸೆಲ್ ಮಾಡೋದು ಯಾವುದೋ ಒಂದು ಜಾಗದಲ್ಲಿ ರಿಜಿಸ್ಟರ್ ಆಗಿರ್ಲೇಬೇಕಲ್ವಾ. ಇವಾಗ ಒಂದು ರಿಜಿಸ್ಟ್ರೇಷನ್ ಆಫೀಸ್ ಇಟ್ಕೊಳ್ಳಿ, ಇವಾಗ ಈ ಥರ ಇಟ್ಕೊಳ್ಳಿ, ಇವಾಗ ನಮ್ಮೂರು ಇಟ್ಕೊಳ್ಳಿ, ಇವಾಗ ತುಮಕೂರು ಅಂತ ತಗೊಳ್ಳಿ. ಇವಾಗ ಒಂದು ನ್ಯೂಸ್ ಬರುತ್ತೆ, ಯಾರಿಗೂ ಗೊತ್ತಿರಲ್ಲ ನ್ಯೂಸು. ಇವಾಗ ನ್ಯೂಸ್ ಬರುತ್ತೆ ತುಮಕೂರಲ್ಲಿ ಬಂದು ಒಂದು ದೊಡ್ಡ ಏರ್ಪೋರ್ಟ್ ಬರುತ್ತೆ ಅಂತ, ಆ ಥರ ಒಂದು ನ್ಯೂಸು ಯಾರಿಗೂ ಗೊತ್ತಿರಲ್ಲ. ಅವಾಗ ಇನ್ಸೈಡರ್ಸ್ ಕೆಲವು ಜನಕ್ಕೆ ಮಾತ್ರ ಈ ನ್ಯೂಸ್ ಗೊತ್ತಾಗತ್ತೆ ಅನ್ನೋವಾಗ ಏನು ಮಾಡ್ತಾರೆ, ಆ ನ್ಯೂಸ್ ಗೊತ್ತಿರೋರು ಆದಷ್ಟು ಅಕ್ಕಪಕ್ಕದಲ್ಲಿರೋ ಎಲ್ಲ ಲ್ಯಾಂಡ್ ತೊಗೊಬೇಕು ಅನ್ಕೊತಾರೆ. ಕರೆಕ್ಟಾ? ಸೆಕೆಂಡ್ ವಿಷಯ, ಆ ನ್ಯೂಸ್ ಆಚೆ ಹೇಳಬಾರ್ದು ಅನ್ಕೋತಾರೆ. ಯಾಕೆಂದರೆ ನ್ಯೂಸ್ ಆಚೆ ಹೇಳಿದ್ರೆ ಕಾಂಪಿಟೇಷನ್ ಅನ್ನೋದು ಸೆಕೆಂಡ್ರಿ, ಯಾಕೆಂದರೆ ತುಂಬ ಜನ ನಮ್ಮ ಥರ ತೊಗೊಂಡ್ಬಿಡ್ತಾರೆ ಅಂತ. ಆದರೆ ಇಟ್ಕೊಂಡಿರೋರು ಯಾರು ಮಾರಲ್ಲ. ಏರತ್ತೆ, ಏರ್ಪೋರ್ಟ್ ಬಂತು ಅಂದರೆ ನನ್ನ ಲ್ಯಾಂಡ್ ವ್ಯಾಲ್ಯೂ ಸಖತ್ ಜಾಸ್ತಿ ಆಗುತ್ತೆ, ನಾನು ಯಾಕೆ ಮಾರಬೇಕು ಅಂತ ಮಾರೋದೇ ಇಲ್ಲ. ಕರೆಕ್ಟಾ? ಸೊ ಫಸ್ಟ್ ಈ ನ್ಯೂಸ್ನ ಆಚೆ ಲೀಕ್ ಆಗಕ್ಕೆ ಬಿಡಲ್ಲ, ವೆಯ್ಟ್ ಮಾಡ್ತಾರೆ. ಅವಾಗ ಆದಷ್ಟು ಅವ್ರೇನು ಮಾಡ್ತಾರೆ, ಆದಷ್ಟು ಸುತ್ತಲೂ ಇರೋ ಎಲ್ಲ ಲ್ಯಾಂಡ್ನು ತೊಗೊಳಕ್ಕೆ ಶುರು ಮಾಡ್ತಾರೆ. ಅಕ್ಯುಮುಲೇಟ್ ಮಾಡಿದ್ಮೇಲೆ ಅವ್ರು ಲೋ ಪ್ರೈಸಲ್ಲಿ ತೊಗೊಂಡಿರ್ತಾರೆ. ತೊಗೊಂಡು ಮಾರ್ಕೆಟ್ ಇವಾಗ ನ್ಯೂಸ್ ಬಂದಿದ ತಕ್ಷಣ ಏನಾಗುತ್ತೆ, ಪ್ರೈಸ್ ಎಲ್ಲ ಜಂಪ್ ಆಗೋವಾಗ ಅವ್ರು ಲೋ ಪ್ರೈಸಲ್ಲಿ ತೊಗೊಂಡಿದ್ದನ್ನೆಲ್ಲ ಮೇಲೆ ಹೈ ಪ್ರೈಸಲ್ಲಿ ಮಾರಿ ಆಚೆ ಬರ್ತಾರೆ. ಇದೇ ತಾನೇ ನಡೆಯೋದು, ಇದೇ ಮಾರ್ಕೆಟಲ್ಲಿ ನಡೀತಾ ಇದೆ. ಆದರೆ ಕರೆಕ್ಟಾಗಿ ಒಂದು ಯೋಚನೆ ಮಾಡಿ ನೋಡಿ, ಇದು ಎಲ್ಲಿ ಬೇಕಾದ್ರೂ ಅವ್ರು ಹೈಡ್ ಮಾಡ್ಬೋದು. ಈ ನ್ಯೂಸ್ ಹೇಳಿದೆ ಯಾರಿಗೂ ಗೊತ್ತಿಲ್ಲದೆ ಪರ್ಚೇಸ್ ಮಾಡ್ಕೊಂಡೇ ಬರ್ಬೋದು. ಆದರೆ ಒಂದು ಜಾಗದಲ್ಲಿ ಮಾತ್ರ ಅವ್ರು ಹೈಡ್ ಮಾಡೋಕ್ಕಾಗಲ್ಲ. ಅದು ಯಾವ ಜಾಗ ಅಂದರೆ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಏನು ಮಾಡಬೇಕು, ರಿಜಿಸ್ಟರ್ ಮಾಡುವಾಗ ಗೊತ್ತಾಗಲೇಬೇಕು. ಏನಪ್ಪ ಇದು, ಈ ಲ್ಯಾಂಡಲ್ಲಿ ಮಾತ್ರ, ಈ ಏರಿಯಾಲ್ ಮಾತ್ರ ಇಷ್ಟೊಂದು ಲ್ಯಾಂಡ್ ಬಂದು ರೆಗ್ಯುಲರ್ ಆಗಿ ರಿಜಿಸ್ಟರ್ ಆಗ್ತಾ ಇದೆ. ಅವಾಗ ಏನೋ ಒಂದು ಯಾವುದೋ ಒಂದು ದೊಡ್ಡ ಕಂಪನಿ ಇಲ್ಲಿ ಸುತ್ತಲೂ ಲ್ಯಾಂಡ್ ತಗೊತಾ ಇದ್ದಾರೆ ಅಂದರೆ ಏನು ಬರ್ತಾ ಇದೆ, ಬಿಲ್ಡಿಂಗ್ ಬರ್ತಾ ಇದೆಯಲ್ಲ, ಕನ್ಸ್ಟ್ರಕ್ಷನ್ ಎಲ್ಲ, ಯಾಕೆ ಇದು ಬರ್ತಾ ಇದೆ, ಯಾವುದೋ ಒಂದು ಜಾಗದಲ್ಲಿ ರಿಜಿಸ್ಟರ್ ಆಗಬೇಕಲ್ಲ, ಅದೇ ರಿಜಿಸ್ಟ್ರೇಷನ್ ಆಫೀಸ್. ಅದೇ ಥರನೇ ಮಾರ್ಕೆಟ್ ರಿಜಿಸ್ಟ್ರೇಷನ್ ಆಫೀಸ್ ಯಾವುದು ಅಂದರೆ ಚಾರ್ಟ್ಸು. ಈ ಚಾರ್ಟ್ಸಲ್ಲಿ ಏನು ಗೊತ್ತಾಗುತ್ತೆ ಅಂತ ನೋಡಿದ್ರೆ, ಯಾಕೆ ಇಲ್ಲಿ ತಗೊತಾ ಇದ್ದಾರೆ, ಇವಾಗ ವಾಲ್ಯೂಮು ಚಾರ್ಟ್ ಏನು ಹೇಳುತ್ತೆ ಅಂದರೆ, ಈ ಜಾಗದಲ್ಲಿ ಇಷ್ಟೊಂದು ಬಿಲ್ಡ್ ಆಗ್ತಾ ಬರ್ತಾ ಇದೆ, ಪ್ಲಸ್ ಈ ಪ್ಯಾಟರ್ನ್ ಯಾಕೆ ಫಾಲೋ ಆಗ್ತಾ ಇದೆ ಅಂದರೆ, ಯಾರೋ ಒಬ್ಬರು ನ್ಯೂಸ್ ಗೊತ್ತಿರೋರು ಏನು ಮಾಡ್ತಾ ಇದ್ದಾರೆ, ಬೈ ಮಾಡ್ತಾನೆ ಇದ್ದಾರೆ. ಆದರೆ ಫುಲ್ಲಾಗಿ ನ್ಯೂಸ್ ಬಂದಿಲ್ಲ. ಅದಕ್ಕೆ ಮುಂಚೆನೇ ಏನು ಮಾಡಾಯಿತು, ಈ ಜಾಗದಲ್ಲೇ ದೇ ಸ್ಟಾರ್ಟೆಡ್ ಟು ಅಕ್ಯುಮುಲೇಟ್. ಫುಲ್ಲಿ ಅಕ್ಯುಮುಲೇಷನ್ ಮಾಡಿ ಮುಗಿಸಿದ್ಮೇಲೆ ಮಾರ್ಕೆಟ್ ಏನಾಯಿತು, ಬ್ರೇಕ್ಔಟ್ ಆಗಿ ಹೋಯಿತು. ಇವಾಗ ನಾನು ಅವಾಗಲೇ ಹೇಳಿತಾರ ಸರ್ ಇದೆಲ್ಲ ಮುಗ್ದೋಗಿದ್ದು ಅಂತ ಹೇಳ್ಬೋದು ನೀವು. ಆದರೆ ಇನ್ನೊಂದು, ಇವಾಗ ನೆಕ್ಸ್ಟ್ ಫೈನಲ್ ಆಗಿ ಬಂದು ನಾವು ಹೇಗೆ ಪ್ರೆಡಿಕ್ಟ್ ಮಾಡಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ಇದೊಂದು ಸಿನಾರಿಯೋಗಿ ಇಟ್ಕೊಳ್ಳೋಣ. ಟ್ರಂಪ್ ನ್ಯೂಸ್ ಬಂದಿದ ತಕ್ಷಣ ಮಾರ್ಕೆಟ್ ಏನಾಯಿತು, 10% ಏರ್ತೀವಿ. ಇವಾಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನ್ಯೂಸ್ ಯಾವಾಗ ನಡೀತು ಅಂದರೆ, ಇವಾಗ ರೀಸೆಂಟಾಗಿ ನಮಗೊಂದು 23ನೇ ತಾರೀಕು ಮಾರ್ಚು
ಒಂದು ಫ್ಯೂ ಡೇಸ್ ಮುಂಚೆ ಒಂದು ಟ್ವೀಟ್ ಹಾಕ್ತಾರೆ. ಆ ಟ್ವೀಟಲ್ಲಿ ಬಂದು ಕೆಲವು ಮಿಸ್ಟೇಕ್ಸ್ ಥರ ಹಾಕ್ತಾರೆ. ಪ್ಲೀಸ್ ಅಂತ ಹಾಕೋ ಬದಲು ಪ್ಲೀಸ್ಡ್ ಅಂತ ಹಾಕ್ತಾರೆ. ಅದಕ್ಕೆ ನೆಕ್ಸ್ಟು ಇದು ಟೈಮ್ ನೋಡಿದ್ರೆ 4:35 ಈ ಟ್ವೀಟ್ ಮಾಡ್ತಾರೆ. ಇದು ತಪ್ಪಾಗಿರೋ ಟ್ವೀಟ್ ಅಂತ ಅದನ್ನು ಡಿಲೀಟ್ ಮಾಡಿ ಒಂದು ಹಾಫ್ ಆನ್ ಅವರ್ಗೊಳಗೆ ಒಂದು 20 ಮಿನಿಟ್ಸಲ್ಲಿ ಅದೇ ಟ್ವೀಟ್ನ ಮತ್ತೆ ಹಾಕ್ತಾರೆ. ಇಲ್ಲಿ ನೋಡಿದ್ರೆ WITCHಗೆ ವಿಚ್ ಅಂತ ಹಾಕಿದ್ದಾರೆ. ಕರೆಕ್ಟ್ ಆಗಿರೋ ವಿಚ್ಗೆ ಇಲ್ಲಿ ವಿಚ್ ಅಂತ ಹಾಕಿದ್ದಾರೆ. ಸೊ ಈ ಥರ ತಪ್ಪಾಗಿ ಹಾಕಿದ್ದೀನಿ ಅಂತ ಈ ಟ್ವೀಟ್ನ ಕ್ಯಾನ್ಸಲ್ ಮಾಡಿ ಸ್ವಲ್ಪ ಹೊತ್ತಲ್ಲಿ ಒಂದು 20 ಮಿನಿಟ್ಸಲ್ಲಿ ಮತ್ತೆ ರೀಟ್ವೀಟ್ ಮಾಡ್ತಾರೆ. ಈ ಟ್ವೀಟ್ ಹಾಕಿದ ತಕ್ಷಣ ಮಾರ್ಕೆಟ್ ಏನು ಮಾಡ್ತು ಅಂತ ನೋಡಿ. ಇವಾಗ ನಾವು ಕ್ರೂಡ್ ಆಯಿಲ್, ಸೊ ಇಲ್ಲಿ ಟ್ರಂಪ್ ಬಂದು ಟ್ವೀಟ್ ಹಾಕ್ತಾರೆ. 5 ನಿಮಿಷಕ್ಕೆ ಮುಂಚೆ ಒಂದು ಟ್ವೀಟ್ ನಡೆಯುತ್ತೆ. ಏನು ಅಂದರೆ ಈ ಜಾಗದಲ್ಲಿ ಆ ಫಸ್ಟ್ ಟ್ವೀಟ್ ಹಾಕ್ತಾರೆ. ಆ ಟ್ವೀಟ್ ಹಾಕಿ ಸ್ವಲ್ಪ ಹೊತ್ತಲ್ಲಿ ಮಾರ್ಕೆಟ್ ಏನಾಯಿತು ಮತ್ತೆ ಇಲ್ಲಿರೋ ಥರನೇ ಇದೆ. ಆದರೆ ನೆಕ್ಸ್ಟ್ 20 ನಿಮಿಷದಲ್ಲಿ ಟ್ವೀಟ್ ಹಾಕ್ತಾರೆ. ಟ್ವೀಟ್ ಹಾಕಿದ ತಕ್ಷಣ ಏನಾಯಿತು, ಕ್ರೂಡ್ ಆಯಿಲ್ನ $115 ಟ್ರೇಡ್ ಆಗ್ತಾ ಇದ್ದಿದ್ದು ಕ್ರೂಡ್ ಆಯಿಲ್ನ ಸ್ಟ್ರೈಟಾಗಿ $96 ಬಂದು ನಿಂತಿದೆ. ಹತ್ತತ್ರ $20 ಮಾರ್ಕೆಟ್ ಬಂದು ಸ್ಟ್ರೈಕ್ ಆಗ್ತಾ ಇದೆ. ಹತ್ತತ್ರ ಒಂದು 15%. ಇವಾಗ ಏನೇ ನ್ಯೂಸ್ ಇದೇ ನ್ಯೂಸ್ ಎಲ್ಲ ಪಿಕಪ್ ಮಾಡಿದ್ದಾರೆ. ಏನು ಅಂದರೆ ಇಲ್ಲಿ ಬಿದ್ದಿದ್ದು ಇಲ್ಲಿ ವಾಲ್ಯೂಮ್ ಓಕೆ, ಇದಲ್ಲದೆ ಇಲ್ಲಿ ಯಾಕೆ ಸಡನ್ ಆಗಿ ಇಷ್ಟು ದೊಡ್ಡ ವಾಲ್ಯೂಮಲ್ಲಿ ಒಂದು ಸರ್ಜ್ ಬಂತು, ಆ ಥರನೇ ಒಂದು ಕ್ವಶನ್ ಕೇಳೋಕ್ಕೆ ಶುರು ಮಾಡಿದ್ರು. ಹೇಗೆ ಇಷ್ಟು ಒಂದು ದೊಡ್ಡ ಸರ್ಜ್ ಸಡನ್ ಆಗಿ ನ್ಯೂಸ್ಗೆ ಒಂದು 5 ನಿಮಿಷ ಮಾತ್ರ ಹೇಗೆ ಒಂದು ಸರ್ಜ್ ಬರುತ್ತೆ ಅಂತ ಎಲ್ಲರ ಕ್ವಶನ್ನು. ಅವಾಗ ನಿಜಾನೇ, ಯಾಕೆಂದರೆ ಟ್ರಂಪ್ಗೆ ಟ್ವೀಟ್ ಹಾಕ್ತೀನಿ ಅಂತ ಅವ್ರಿಗೆ ಗೊತ್ತಿರಲ್ವಾ, ಅದು ಅವ್ರು ಯಾರಿಗೆ ಬರ್ಕೊಡ್ತಿರ್ತಾರೋ ಅವ್ರಿಗೆ ಈ ನ್ಯೂಸು, ಆ ಟೀಮ್ ಅವ್ರಿಗೆ ನ್ಯೂಸ್ ಗೊತ್ತಿರಲ್ವಾ. ಇವಾಗ ಅವ್ರಿಗೆ ಗೊತ್ತಿದೆ ಅಂದರೆ ಅವ್ರಿಗೆ ಕ್ಲೋಸ್ ಆಗಿರೋರಿಗೆ ನ್ಯೂಸ್ ಹೋಗಲ್ಲ ಅಂದರೆ ಖಂಡಿತ ಈ ಥರನೇ ಲೀಕ್ ಆಗಿ ನ್ಯೂಸ್ ಹೋಗುತ್ತೆ. ಅವಾಗ ನ್ಯೂಸ್ ಹಾಕಕ್ಕೆ ಮುಂಚೆನೇ ಅವ್ರು ಏನು ಮಾಡ್ತಾರೆ, ಪೊಸಿಷನ್ನ ಕರೆಕ್ಟಾಗಿ ಇಟ್ಕೊತಾರೆ. ಅವ್ರು ಈ ಜಾಗದಲ್ಲಿ ಮುಂಚೆನೇ ತೊಗೊಂಡಿಟ್ಕೊತಾರೆ. ಅವ್ರು ಟ್ವೀಟ್ ಹಾಕ್ತಾರೆ. ಅವ್ರು ಟ್ವೀಟ್ ಹಾಕಿದ ತಕ್ಷಣ ಮಾರ್ಕೆಟ್ ಬೂಸ್ಟ್ ಆಗುತ್ತೆ. ಒಳ್ಳೆ ಪ್ರಾಫಿಟ್ ಬಂತು ಅಂದರೆ ಆಚೆ ಬಂದ್ಬಿಡ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ತುಂಬ ಜನ ಹೇಳ್ತಾರೆ ಇದೊಂದು ಪ್ರೊಲಾಂಗ್ಡ್ ಸ್ಟಾಪ್ ಲಾಸ್ ಹಂಟಿಂಗ್ ಮಾಡೋಕ್ಕಾಗತ್ತೆ ಅಂದರೆ ಆಗಲ್ಲ. ಮಾರ್ಕೆಟ್ ಯಾರೂ ಪ್ರೊಲಾಂಗ್ಡ್ ಆಗಿ ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ. ನಾರ್ಮಲ್ ಆಗಿ ಒಳಗೆ ಹೋಗಿ ಪ್ರಾಫಿಟ್ ಮಾಡಿ ಆಚೆ ಬರೋಕ್ಕಾಗತ್ತೆ. ಇಲ್ಲ ಸ್ಟಾಪ್ ಲಾಸ್ ಹಂಟಿಂಗ್ ಮಾಡಿ ಆಚೆ ಬಂದರೆ ಈ ಪ್ರೊಲಾಂಗ್ಡ್ ವಿಷಯ ಅನ್ನೋದು ಮಾರ್ಕೆಟಲ್ಲಿ ಸೆಟ್ ಆಗಲ್ಲ. ಅವಾಗ ಈ ಜಾಗದಲ್ಲಿ ಏನಾಗಿದೆ, ಟ್ರಂಪ್ ನ್ಯೂಸ್ ಹಾಕಕ್ಕೆ ಮುಂಚೆ ಕರೆಕ್ಟಾಗಿ ಮಾರ್ಕೆಟ್ ಏನಾಯಿತು, ಎಲ್ಲರೂ ಈ ಜಾಗದಲ್ಲಿ ವಾಲ್ಯೂಮ್ನ ಇಲ್ಲೇ ಶಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಇನ್ಸೈಡರ್ಸ್ ಗೊತ್ತಿರೋರೆಲ್ಲ ಇಲ್ಲೇ ಶಾರ್ಟ್ ಮಾಡಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಟ್ವೀಟ್ ಬರುತ್ತೆ. ಇಲ್ಲಿ ಟ್ವೀಟ್ ಬಂದಿದ ತಕ್ಷಣ ಮಾರ್ಕೆಟ್ ಹತ್ತತ್ರ ಒಂದು 15% ಫಾಲ್. ಶಾರ್ಟ್ ಮಾಡಿದ್ದು ಒಳ್ಳೆ ಪೊಸಿಷನ್ಗೆ ಪ್ರಾಫಿಟ್ ಮಾಡಿ ಆಚೆ ಬಂದಿರ್ತಾರೆ. ಇವಾಗ ಅರ್ಥ ಆಯ್ತಾ? ಇವಾಗ ಇದೇ ನಾನು ನಿಮ್ಗೆ ಗೋಲ್ಡಲ್ಲಿ ತೋರಿಸ್ತೀನಿ. ಗೋಲ್ಡ್ ಬಂದು ಏನಾಯಿತು, ಆ ಫಸ್ಟ್ ಟ್ವೀಟ್ ಹಾಕ್ತಾರೆ. ಟ್ವೀಟ್ ಆವಾಗ ವಾಲ್ಯೂಮ್ ಒಂದು ಸರ್ಜ್ ಆಗುತ್ತೆ. ನೆಕ್ಸ್ಟ್ ಕರೆಕ್ಟಾಗಿರೋ ಟ್ವೀಟ್ಗೆ ಮತ್ತೆ ರಿಲೀಸ್ ಮಾಡ್ತಾರೆ. ಮಾರ್ಕೆಟು 4200 ಇಂದ ಸ್ಟ್ರೈಟಾಗಿ ಸ್ವಲ್ಪ ಹೊತ್ತಲ್ಲಿ 4400 200 ಪಾಯಿಂಟ್ ರ್ಯಾಲಿ, ಹತ್ತತ್ರ 200 ಪಾಯಿಂಟ್ಸ್ ಗೋಲ್ಡ್ ಏನಾಗುತ್ತೆ, ರ್ಯಾಲಿ ಸ್ಟಾರ್ಟ್ ಆಗುತ್ತೆ. ಅದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಇನ್ಸೈಡರ್ ಎಲ್ಲ ಇಲ್ಲೇ ತೊಗೊಂಡಿಟ್ಕೊಂಡಿರ್ತಾರೆ ಅಂದರೆ ಇಲ್ಲ, ದೇ ಸ್ಟಾರ್ಟೆಡ್ ಬೈಯಿಂಗ್ ಫ್ರಮ್ ಹಿಯರ್. ಈ ಬಾಟಮ್ ಇಂದಾನೇ ಮಾರ್ಕೆಟ್ ಏನು ಮಾಡೋಕ್ಕೆ ಶುರು ಮಾಡಿದ್ರು, ಅವರು ಅಕ್ಯುಮುಲೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗ ಈ ಜಾಗ ನಾವು ಹೇಗೆ ಕಂಡುಹಿಡಿಯೋಕ್ಕಾಗತ್ತಾ ಅಂದರೆ, ಇವಾಗ ಈ ಜಾಗದಲ್ಲಿ ನಮಗೆ ನ್ಯೂಸ್ ಬರುತ್ತೆ ಮುಂಚೆನೆ, ಇಲ್ಲಿ ನಾವು ಬೈ ಮಾಡಿ ಇಟ್ಕೊಬೇಕು ಅಂತ ನಮ್ಗೆ ಗೊತ್ತಾಗಲ್ಲ. ಆದರೆ ಟೆಕ್ನಿಕಲ್ ಆಗಿ ನೋಡೋರಿಗೆ ಗೊತ್ತಾಗತ್ತೆ. ಏನು ಅಂದರೆ ಟೆಕ್ನಿಕಲ್ ಆಗಿ ಈ ಲೆವೆಲ್ಸಲ್ಲಿ ಒಂದು ಮುಖ್ಯವಾದ ಲೆವೆಲ್ಸ್ ಇದೆಲ್ಲ, ಅವಾಗ ಈ ಲೆವೆಲ್ಸಲ್ಲೇ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ ಅಂತ ಮುಂಚೆನೇ ಗೊತ್ತಿರುವಾಗ ಅವರು ಅದೇ ಜಾಗದಲ್ಲಿ ಅವಾಗ ಅವ್ರಿಗೆ ಬೈ ಮಾಡೋದು ಚಾರ್ಟಲ್ಲಿ ಗೊತ್ತಾಗ್ಬಿಡುತ್ತೆ. ಇವಾಗ ಏನಾಯ್ತು ಅಂದರೆ ನಾವು ಆಲ್ರೆಡಿ ಅನಲೈಸ್ ಮಾಡಿಟ್ಟಿದ್ವಿ. ಏನು ಅಂದರೆ ಇದೇನು ರೇಟು ಅಂತ ನೋಡಿದ್ರೆ ಕರೆಕ್ಟಾಗಿ ಮಾರ್ಕೆಟ್ ಬಂದು 4100, ಎಕ್ಸಾಕ್ಟಾಗಿ $4100 ಬಂದು ಮಾರ್ಕೆಟು ತಿರುಗಿ 4200 ಹೋಗ್ತಾ ಇದೆ. 220 ಹತ್ರ ಟ್ರೇಡ್ ಆಗ್ತಾ ಇದೆ ಮಾರ್ಕೆಟು. $120 ಮೇಲೆ ಹೋಗುವಾಗ ನ್ಯೂಸ್ ಬರುತ್ತೆ. ಅಲ್ಲಿಂದ ಒಂದೇ ಸ್ಪೈಕಲ್ಲಿ ಹತ್ತತ್ರ $200 ಮಾರ್ಕೆಟ್ ಏನಾಯಿತು, ಅವಾಗ ಲೋ ಇಂದ ನೋಡಿದ್ರೆ ಹತ್ತತ್ರ $350 ಒಂದು ಸ್ಟ್ರೋಕಲ್ಲಿ ಮಾರ್ಕೆಟ್ ಏರಿದೆ ವಿತಿನ್ ಫ್ಯೂ ಮಿನಿಟ್ಸ್ ಆಫ್ ಟೈಮ್. ಜಾಸ್ತಿ ಏನು ಟೈಮ್ ಇಲ್ಲ. ಇವಾಗ ಇಲ್ಲೊಂದು 12, ಇಲ್ಲೊಂದು ಒಂದು 4 ಅವರ್ಸ್ ಗ್ಯಾಪಲ್ಲಿ ಗೋಲ್ಡು $350 ಏರಿದೆ. ಅವಾಗ ಯೋಚನೆ ಮಾಡಿ ನೋಡಿ, ಅದೇ ಬಂದು ಮಾರ್ಕೆಟಲ್ಲಿ ಒಂದು ಮುಖ್ಯವಾದ ವಿಷಯ. ಅವಾಗ ಇದು ಆಲ್ರೆಡಿ ನಾವು ಪ್ರೆಡಿಕ್ಟ್ ಮಾಡಿರ್ಬೋದು, ಅಂದರೆ ನಾವು ಆಲ್ರೆಡಿ ಪ್ರೆಡಿಕ್ಟ್ ಮಾಡಿರೋ ವಿಷಯನೇ. ಆದರೆ ಇದು ನ್ಯೂಸ್ ಬರುತ್ತಾ ಅಂತ ನಮಗೆ ಗೊತ್ತಿಲ್ಲ. ನಮಗೇನು ಅಂದರೆ ಚಾರ್ಟ್ ಪ್ರಕಾರ ಅನಾಲಿಸಿಸಲ್ಲಿ ಇಲ್ಲಿ ಏನಾಗ್ಬೋದು. ಅವಾಗ ನಾನು ಅನಲೈಸ್ ಮಾಡಿ ನೋಡುವಾಗ ಮುಂಚೆನೇ ನಾವು ಅನಲೈಸ್ ಮಾಡಿ ಇಟ್ಟಿದ್ವಿ. ಇದು ಇಳಿಯೋದು ಮಾತ್ರ ಅಲ್ಲ, ಇಲ್ಲಿ ಮೇಲಿಂದ ಇಲ್ಲಿ ಏರೋದು ಮಾತ್ರ ಅಲ್ಲ, ಮೇಲಿಂದ ಇಳಿಯೋದನ್ನು ನಾವೇನು ಮಾಡಬೇಕು, ಮುಂಚೆನೇ ಟೆಕ್ನಿಕಲ್ ಆಗಿ ಹಾಕಿ ಈ ಜಾಗದಿಂದ ಇಳಿಯುತ್ತೆ ಅಂತ ಹೇಳಿ ಹತ್ತತ್ರ 5000ದಿಂದ 4100 ಬರುತ್ತೆ ಅಂತ ನಾವು ಮುಂಚೆನೇ ಪ್ರೆಡಿಕ್ಟ್ ಮಾಡಿಟ್ಟಿದ್ವಿ. ಹತ್ತತ್ರ 900 ಪಾಯಿಂಟ್ಸು 3 ದಿವಸದಲ್ಲಿ ಏನಾಯಿತು, 4 ಡೇಸಲ್ಲಿ ಮಾರ್ಕೆಟು ಬಂದು ರೀಚ್ ಆಗಿ ಕರೆಕ್ಟಾಗಿ 4100 ಪ್ರೀವಿಯಸ್ ಲೈನ್ ಆಫ್ ಸಪೋರ್ಟ್ ಇದೆ, ಇಲ್ಲಿಂದ ತಿರುಗಕ್ಕೆ ಚಾನ್ಸ್ ಇದೆ ಅಂತ ನಾವು ಆಲ್ರೆಡಿ ಹೇಳಿಟ್ಟಿದ್ವಿ. ಮಾರ್ಕೆಟ್ ಹಿಟ್ ಆಯಿತು, ಏರ್ತು. ಇವಾಗ ನಾನು ಹೇಳಿದಿಂದ ಏರ್ತು ಅಂತಲ್ಲ, ಇದು ಟೆಕ್ನಿಕಲ್ ಆಗಿ ಇಲ್ಲಿ ಲೆವೆಲ್ಸ್ ಇದೆ. ಸೊ ಈ ಲೆವೆಲ್ಸ್ ಅಲ್ಲಿ ಬಂದ್ರೆ ನಮ್ಗೆ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್. ಟ್ರೆಂಡ್ ರಿವರ್ಸಲ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿದ್ರೆ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ತಗೊಬೋದು, ಮಾರ್ಬೋದು ಅಂತ ಕಂಡಿಡ್ಬೋದಾಗಿತ್ತು.
ಅದೇ ನ್ಯೂಸ್ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಬೇಕಾದ್ರೆ ನಾನು ನಿಮ್ಗೆ ಕ್ಲಿಪ್ಪು ತೋರಿಸ್ತೀನಿ, ನೀವು ನೋಡಿ. ಇಲ್ಲ ಮಾರ್ಕೆಟು ಮೇಲ್ ಬ್ರೇಕ್ ಆಗೋಕ್ಕಾಗಿಲ್ಲ, ಕೆಳಗೆ ಬ್ರೇಕ್ ಆಯಿತು, ನಮಗೆ 4980 ರೇಂಜ್ ಬಂದು ಇದು S1 ಆಗಿದೆ. ಸೊ ಆ ಸಪೋರ್ಟ್ನ ಬ್ರೇಕ್ ಆಯಿತು ಅಂದರೆ ಇಮಿಡಿಯೇಟಾಗಿ ಮಾರ್ಕೆಟ್ ಎಲ್ಲಿ ಬರ್ಬೋದು, 4800ಗೆ ಬರೋ ಪಾಸಿಬಿಲಿಟಿ. ಇದು ಬಂದು ಚಿಕ್ಕ ಟೈಮ್ ಫ್ರೇಮು ನಾವು ನೋಡಿರೋ ಅನಾಲಿಸಿಸು. ಬಟ್ ಮೆಜಾರಿಟಿ ಲಾಂಗರ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಮಾರ್ಕೆಟ್ ಓವರಾಲ್ ಆಗಿ ಸೆಲ್ಲಲ್ಲೇ ಇರೋದು. ಗೋಲ್ಡ್ ಬಗ್ಗೆ ಹೇಳಬೇಕು ಅಂದರೆ ಬೈಯಿಂಗ್ ಮುಗಿದು ಇವಾಗ ಸೆಲ್ಲಿಗೆ ಬಂದಿದೆ. ಇವಾಗ ಸೆಲ್ಲಿಂಗ್ ಟ್ರೆಂಡ್ದು ಬಿಗಿನಿಂಗ್ ಇವಾಗಲೇ ಸ್ಟಾರ್ಟ್ ಆಗುತ್ತೆ. ಇವಾಗ ಫಸ್ಟ್ ಸಿನಾರಿಯೋ ಏನು ಅಂತ ನೋಡಿದ್ರೆ, ನಾವು ಆಲ್ರೆಡಿ ಇಲ್ಲೊಂದು ಚಾನಲ್ ನೋಡಿದ್ವಿ. ಚಾನಲ್ ಸೈಜ್ ಬ್ರೇಕ್ ಆಗಿದ್ದಕ್ಕೆ ಇವಾಗ ಇಲ್ಲಿ ಕೆಳಗೆ ಬಂದಿದೆ. ಇವಾಗ ಕೆಳಗೆ ಬಂದಿದೆ ಅಂದರೆ ಎಷ್ಟು ಲೆವೆಲ್ಗೆ ಬಂದಿದೆ ಅಂತ ನೋಡಿ. ಹತ್ತತ್ರ ಮಾರ್ಕೆಟು ಚಾನಲ್ದು ಬಾಟಮ್, ಸೊ ದಟ್ ಈಸ್ 4000. ಸೊ ಎಲ್ಲಿಗೆ ಬಂದು ನಿಂತಿದೆ, $4,000. ಸಿನಾರಿಯೋ 1. ಸಿನಾರಿಯೋ 2 ಏನು ಅಂದರೆ, ಸಿಮೆಟ್ರಿಕಲ್ ಟ್ರಯಾಂಗಲ್ ನೋಡಿದ್ವಲ್ಲ, ಅದರಲ್ಲಿ ಸಿಮೆಟ್ರಿಕಲ್ ಟ್ರಯಾಂಗಲಲ್ಲಿ ಬ್ರೇಕ್ ಆಯಿತು ಅಂದರೆ ಆ ಬ್ರೇಕ್ಔಟಿಗಿರೋ ಲೆವೆಲ್ ಅಂತ ತೊಗೊತೀವಿ ಅಂತ ಇಟ್ಕೊಳ್ಳಿ. ಇದೆಷ್ಟು ಬರುತ್ತೆ, ಆ ಬ್ರೇಕ್ಔಟ್ ಆಗಿರೋ ಲೆವೆಲಿಂದ ಇಲ್ಲಿ ಅದು ಎಲ್ಲಿಗೆ ಹೋಗಿ ನಿಂತಿದೆ ಅಂದರೆ ಎಕ್ಸಾಕ್ಟಾಗಿ 4000. ಸೊ ಆವಾಗ ಮಾರ್ಕೆಟ್ ಏನು ಹೇಳ್ತಾ ಇದೆ, ಇವಾಗ ಸದ್ಯಕ್ಕೆ ನಾನು ಬ್ರೇಕ್ಔಟ್ ಆಗಿ ಸೈಡ್ ವೈಸಲ್ಲಿ ಇದ್ದೀನಿ, ಬ್ರೇಕ್ ಆಗಿ ಮಾರ್ಕೆಟ್ನ ಇನ್ನೂ ಫಾಲ್ ಆಗೋಕ್ಕೆ ಶುರು ಆದರೆ ನೆಕ್ಸ್ಟ್ ಲೆವೆಲ್ಸ್ ಎಲ್ಲಿರುತ್ತೆ ಅಂದರೆ, ಸೊ ಫಸ್ಟು ಒಂದು ಮಧ್ಯದಲ್ಲಿರೋ ಒಂದು ಚಿಕ್ಕ ಮೇಜರ್ ಪಾಯಿಂಟ್ ಎಲ್ಲಿ ಬಂದು ಟೆಸ್ಟ್ ಆಗುತ್ತೆ ಅಂದರೆ ಈ ಪಾಯಿಂಟ್ ಬಂದು ಮಧ್ಯದಲ್ಲಿ ನಮಗೊಂದು ಮೇಜರ್ ಹರ್ಡಲ್ ಆಗಿರುತ್ತೆ. ಕಾಣಿಸ್ತಿದ್ಯಾ ಮಾರ್ಕೆಟ್, ಯಾಕಂದರೆ ಆಲ್ರೆಡಿ ಅಲ್ಲಿ ಸಪೋರ್ಟ್ ತೊಗೊಂಡಿರೋದ್ರಿಂದ. ಸೊ 4400 to 4500 ಬಂದು ಒಂದು ರೇಂಜ್ ಆಗಿರುತ್ತೆ. ಇದಕ್ಕೆ ಮುಂಚೆ ನಾವು ನೋಡಿದ್ವಿ ಗೊತ್ತಾ, ಈ ರೇಂಜ್ ಅದೇನು ಅಂದರೆ 4850 to 4800 ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಫಸ್ಟು 4800, ಅದಕ್ಕೆ ನೆಕ್ಸ್ಟ್ 4400, ಅದಕ್ಕೆ ನೆಕ್ಸ್ಟ್ 4000. ಸೊ ಇದೇ ನೆಕ್ಸ್ಟ್ ಲೆವೆಲ್ಸ್ ಆಫ್ ಗೋಲ್ಡ್ ಮಾರ್ಕೆಟ್ ಸಪೋರ್ಟ್ನ ಬ್ರೇಕ್ ಮಾಡ್ಕೊಂಡು ಬಂತು ಅಂದರೆ ನೆಕ್ಸ್ಟ್ ಲೆವೆಲ್ಸ್ ಆಫ್ ಗೋಲ್ಡ್. ನಾನು ಲಾಸ್ಟ್ ವಿಡಿಯೋಲು ಸಪೋರ್ಟ್ ಲೆವೆಲ್ಸ್ ಅಲ್ಲಿ ಹೇಳಿದ್ದೆ ಏನು ಅಂದರೆ, ಫಸ್ಟ್ ಬಂದು 4800 ಬಂದು ಸ್ಟ್ರಾಂಗ್ ಲೆವೆಲ್ ಆಫ್ ಸಪೋರ್ಟ್ ಆಗಿ ಆಕ್ಟ್ ಮಾಡುತ್ತೆ ಅಂತ ಹೇಳಿದೆ. ನೆಕ್ಸ್ಟ್ 4500 to 4400 ಬಂದು ಏನಾಗುತ್ತೆ, ನಮಗೆ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ 2 ಆಗಿ ಆಕ್ಟ್ ಮಾಡುತ್ತೆ. ಇದಕ್ಕೆ ನೆಕ್ಸ್ಟ್ ಏನು ಅಂತ ನೋಡಿದ್ರೆ ಮೇಜರ್ ಸಪೋರ್ಟ್ ಎಲ್ಲಿದೆ ಅಂದರೆ 4000 to 4100. ಸೊ ಇದು ಬಂದು ನಮಗೆ S3 ಆಗಿ ಬ್ಯಾಕ್ ಮಾಡುತ್ತೆ. ಸೊ ತುಂಬ ಜನದ ಕ್ವೆಶನ್ ಏನು ಅಂದರೆ, ಸರ್ ನೆಕ್ಸ್ಟ್ ಇವಾಗ ಇಲ್ಲಿಂದ ಇನ್ನೂ ಬ್ರೇಕ್ ಆಗತ್ತಾ ಅಂದರೆ, ಮಾರ್ಕೆಟ್ ಇನ್ನೂ ಬಂದು ತಿರುಗಿಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ ಇನ್ನು ಕೆಳಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದಕ್ಕೆ ಮುಂಚೆ ನೋಡಿದ್ರೆ, ಇದೇ ಮಧ್ಯದಲ್ಲಿ ನೋಡಿದ್ರೆ ಒಂದು ಲಾಂಗ್ ಟರ್ಮ್ ಟ್ರೆಂಡ್ ಲೈನ್ ಇದೆ, ಕಾಣಿಸ್ತಿದ್ಯಾ? ಸೊ ಇದು ಈ ಕರೆಕ್ಷನು, ಆ ಟ್ರೆಂಡ್ ಲೈನೇ ಒಂದು ರಿಜೆಕ್ಷನ್ ನೋಡಿದ್ವಿ. ನಮಗೆ ಆಟೋಮೆಟಿಕ್ಕಾಗಿ 4500ಇಂದ ಹತ್ತತ್ರ ಮಾರ್ಕೆಟ್ ಬಂದು ಒಂದು 4730 ಆ ರೇಂಜ್ವರೆಗೂ ಒಂದು 200 to 230 ಪಾಯಿಂಟ್ಸ್ ಏನಾಯಿತು, ಮಾರ್ಕೆಟ್ ರೀಬೌನ್ಸ್ ಆಯಿತು. ರೀಬೌನ್ಸ್ ಆಗಿ ಮತ್ತೆ ಏನಾಯಿತು, ಮಾರ್ಕೆಟು ಕೆಳಗೆ ಬರೋಕ್ಕೆ ಶುರು ಆಯಿತು. ಸೊ ಇವಾಗ 4500 ಸಪೋರ್ಟ್ ಬಂದು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದೆ. ಒನ್ಸ್ ಮಾರ್ಕೆಟ್ ಈ 4500ನ ಬ್ರೇಕ್ ಆಯಿತು ಅಂದರೆ, ಮತ್ತೆ ಮಂಡೇ ಬಂದು ನಮಗೆ ಕ್ಲೋಸಿಂಗ್ ಆಯಿತು ಅಂದರೆ ನೆಕ್ಸ್ಟ್ ಲೆವೆಲ್ಸಲ್ಲಿ ನೀವು ನೋಡಿದ್ರೆ ನೆಕ್ಸ್ಟ್ ಪ್ಯೂರ್ ಆಗಿ ಇಟ್ ವಿಲ್ ಕಮ್ ಟು 4100 ರೇಂಜಿಗೆ ಬಂದು ನಿಂತ್ಕೊಳ್ಳೋ ಪಾಸಿಬಿಲಿಟೀಸ್ ಆರ್ ವೆರಿ ಹೈ. ಸೊ ಇವಾಗ ನೀವು ನೋಡಿದ್ರೆ ನಾವು ಆಲ್ರೆಡಿ ಏನು ಪ್ಲ್ಯಾನ್ ಮಾಡಿದ್ವಿ, 4100 ಮೇಜರ್ ಸಪೋರ್ಟ್ ಅಂತ ನಾವು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿ ಕೂತಿರುವಾಗ ಮಾರ್ಕೆಟ್ ನನಗೆ 5000ಅಲ್ಲಿ ಸೆಲ್ ಮಾಡಿದ್ದು 4100 ಬಂದ ಮೇಲೆ ಇವಾಗ ಲೋವರ್ ಟೈಮ್ ಫ್ರೇಮಲ್ಲಿ ನೋಡ್ತೀನಿ. ಇವಾಗ ಪ್ಲಸ್ ನನಗೆ ಟ್ರೆಂಡ್ ರಿವರ್ಸಲ್ ಕಾನ್ಸೆಪ್ಟ್ ಗೊತ್ತು. ಟ್ರೆಂಡ್ ರಿವರ್ಸಲ್ ನೋಡುವಾಗ ಟ್ರೆಂಡ್ ರಿವರ್ಸ್ ಆಗುತ್ತೆ ಅನ್ನೋವಾಗ ಟ್ರೇಡ್ನ ಏನು ಮಾಡ್ತೀವಿ, ಕ್ಲೋಸ್ ಮಾಡಿ ಆಚೆ ಬರ್ತೀವಿ, ಮತ್ತೆ ಬೈಕ್ ಹೋಗೋದು ಅನ್ನೋದು ನೆಕ್ಸ್ಟ್ ಐಡಿಯಾ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ನ್ಯೂಸ್ ಹಿಂದೆ ಬರುತ್ತೆ. ಸೊ ಒಂದು ಇನ್ಸೈಡರ್ ಏನು ನ್ಯೂಸ್ ಇಟ್ಕೊಂಡು ಮಾಡ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ, ಆದರೆ ಅವ್ರು ಏನು ಮಾಡ್ತಾರೆ ಬೈಯ ಸೆಲ್ಲ ಅಂತ ನಾವು ಟೆಕ್ನಿಕಲ್ ಇಟ್ಕೊಂಡು ಕಂಡುಹಿಡಿಯೋಕ್ಕಾಗತ್ತೆ. ಯಾಕೆಂದರೆ ಹಿಸ್ಟಾರಿಕಲ್ ಆಗಿ ಅವ್ರು ಏನು ಮಾಡಿದ್ರೆ ಅದೇ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಒಂದು ಪ್ಯಾಟರ್ನ್ ಫಾರ್ಮ್ ಆಗ್ತಾ ಬರುತ್ತೆ. ಅವಾಗ ಹಿಸ್ಟಾರಿಕಲ್ ಪ್ಯಾಟರ್ನ್ಸ್ ಬಂದು ಫ್ಯೂಚರ್ ಪ್ಯಾಟರ್ನ್ಸ್ಗೆ ಡೆಫಿನೆಟಾಗಿ ಯೂಸ್ ಆಗುತ್ತೆ. ಅವಾಗ ಹಿಸ್ಟಾರಿಕಲ್ ಪ್ಯಾಟರ್ನ್ಸ್ನ ನಾವು ಪ್ರಾಪರಾಗಿ ಕಲ್ತ್ಕೊಳ್ಳುವಾಗ ಏನಾಗುತ್ತೆ ಅಂದರೆ, ಫ್ಯೂಚರಲ್ಲಿ ಅದೇ ಪ್ಯಾಟರ್ನ್ ಬಂದು ಫಾರ್ಮ್ ಆಗುವಾಗ ನೆಕ್ಸ್ಟ್ ಟೈಮು ಅದೇ ಥರ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ. ಯಾಕಂದರೆ ದಿಸ್ ಇಸ್ ವೈ ಇಟ್ಸ್ ಕಾಲ್ಡ್ ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಚಾರ್ಟ್ ಪ್ಯಾಟರ್ನ್ಸ್ ಬಂದು 100 ವರ್ಷ ಹಿಂದೆ ಹೋಗಿ ನೀವು ಇವಾಗ ನಾವು ಅನಾಲಿಸಿಸ್ ಮಾಡೋದನ್ನ ತೊಗೊಂಡೋಗಿಟ್ರೇನು ವರ್ಕ್ ಆಗುತ್ತೆ, ಇದಾದ್ಮೇಲೆ 100 ವರ್ಷ ಮುಂದೆ ತೊಗೊಂಡೋಗಿಟ್ರು ವರ್ಕ್ ಆಗುತ್ತೆ. ಬಿಕಾಸ್ ದಟ್ ಈಸ್ ಮಾರ್ಕೆಟ್ಸ್ ಐಡೆಂಟಿಟಿ. ಮಾರ್ಕೆಟ್ ಈ ಥರನೇ ವರ್ಕ್ ಆಗುತ್ತೆ, ಬೇರೆ ದಾರಿನೇ ಇಲ್ಲ. ಸೊ ಇದು ಬಂದು ನಮಗೆ ಇಂಡಿಕೇಟರ್ ಅಲ್ಲ, ದಿಸ್ ಇಸ್ ಪ್ಯೂರ್ ಟೆಕ್ನಿಕಲ್ ಅನಾಲಿಸಿಸ್. ಸೊ ಅನಾಲಿಸಿಸ್ ತಿಳ್ಕೊಂಡು ಮಾಡೋವಾಗ ನ್ಯೂಸ್ ಏನು ಬೇಕಾದ್ರೆ ಬರಲಿ, ನಮಗದು ಏನು ಪ್ರಾಬ್ಲಮ್ ಆಗಲ್ಲ. ನಾವು ಟೆಕ್ನಿಕಲಾಗಿ ಕರೆಕ್ಟಾಗಿರೋ ಸೈಡಲ್ಲಿ ಇದ್ದೀವಾ, ನಾವು ಇನ್ಸ್ಟಿಟ್ಯೂಷನ್ಗೆ ಆಪೋಸಿಟಲ್ಲಿ ಇಲ್ವಾ, ಅಷ್ಟು ಮಾತ್ರ ನಮಗೆ ಬೇಕಾದ್ ಬಿಟ್ಟರೆ ಅವ್ರ ಆಪೋಸಿಟ್ಗೆ ಹೋಗಿ ನಾನು ವಿನ್ ಆಗ್ತೀನಿ, ಇಲ್ಲ ನ್ಯೂಸ್ ಇಟ್ಕೊಂಡು ನಾನು ಟ್ರೇಡ್ ಮಾಡ್ತೀನಿ ಅಂತ ಹೇಳಕ್ಕೆ ಬರ್ತಾ ಇಲ್ಲ. ನಾವು ಟೆಕ್ನಿಕಲ್ ಆಗಿ ಕರೆಕ್ಟಾಗಿ ಅನಲೈಸ್ ಮಾಡಿದರೆ ನ್ಯೂಸ್ ಬರೋವಾಗ ಡೆಫಿನೆಟ್ಲಿ ವಿಲ್ ಬಿ ಆನ್ ದ ರೈಟ್ ಸೈಡ್ ಆಫ್ ದಿ ಮಾರ್ಕೆಟ್. ಸೊ ಇದಕ್ಕೋಸ್ಕರನೇ ಟೆಕ್ನಿಕಲ್ಸ್ ಕಲ್ತ್ಕೊಂಡು ಮಾಡಬೇಕು ಅಂತ ಹೇಳೋದು. ಜಸ್ಟ್ ಒಂದು ಇನ್ಸೈಡರ್ ನ್ಯೂಸ್ ಥರ ತೊಗೊಂಡು ಮಾಡ್ತೀನಿ ಅಂತ ಹೇಳಿದ್ರೆ ಚೆನ್ನಾಗಿ ಏಮಾರಿಸ್ತಾರೆ, ದಯವಿಟ್ಟು ನಂಬೇಡಿ. ಅದೇ ಥರ ನಿಮಗೆ ಮಾರ್ಕೆಟ್ ಅಂದರೆ ಏನು ಅಂತ ಫುಲ್ ನಾಲೆಜಿಂದ ಮಾಡುವಾಗ ಡೆಫಿನೆಟ್ ಆಗಿ
ಮಾರ್ಕೆಟಲ್ಲಿ ನಾವು ಕರೆಕ್ಟಾಗಿರೋ ಡೈರೆಕ್ಷನ್ ಇದ್ರೆ ಸಾಕು. ನನಗೇನು ಅಂದರೆ ನಾನು ಎಕ್ಸಾಕ್ಟಾಗಿ ಟಾಪಲ್ಲಿ ಸೆಲ್ ಮಾಡಿ ಬಾಟಮಲ್ಲಿ ಬೈ ಮಾಡಬೇಕು ಅಂತ ಆಸೆ ಇಲ್ಲ. ಕರೆಕ್ಟಾಗಿರೋ ಜಾಗದಲ್ಲಿ ನಾವು ಇದೀವಾ, ಕರೆಕ್ಟಾಗಿರೋ ಡೈರೆಕ್ಷನ್ ಹೋಗುವಾಗ ಒಳಗೋಗಿ ಪ್ರಾಫಿಟ್ ಮಾಡಿ ಆಚೆ ಬರೋದು ಮುಖ್ಯ. ಅದು ಬಿಟ್ಟರೆ ಇಟ್ ಈಸ್ ನಾಟ್ ಅಟ್ ದ ಟಾಪ್ ಆರ್ ಬಾಟಮ್ ಹಿಡಿಬೇಕು ಅಂತ ಅವಶ್ಯಕತೆ ಇಲ್ಲ. ಸೊ ಇನ್ಸೈಡರ್ ಟ್ರೇಡಿಂಗ್ ಇದೆ ಅಂದರೆ ಇದೆ, ಆದರೆ ಅದನ್ನು ಹೈಡ್ ಮಾಡೋಕ್ಕಾಗದಿರೋ ಒಂದೇ ಜಾಗ ಚಾರ್ಟ್ಸ್ ಮಾತ್ರ. ಆ ಚಾರ್ಟ್ಸಲ್ಲೂ ಅವರು ಒಳಗೆ ಬರೋವಾಗ ಆಚೆ ಹೋಗುವಾಗ ನಮ್ಮಿಂದ ಮುಂಚೆನೇ ಪ್ರೆಡಿಕ್ಟ್ ಮಾಡೋಕ್ಕೆ ಆಗತ್ತೆ. ಸೊ ಇನ್ಸೈಡರ್ ಏನು ಮಾಡ್ತಾರೆ ಅಂತ ಪ್ರೆಡಿಕ್ಟ್ ಮಾಡೋಕ್ಕಾಗತ್ತೆ. ಅದು ಬಿಟ್ಟರೆ ಹಿಂದೆ ನ್ಯೂಸ್ ಬರುತ್ತೆ. ಸೊ ಇದೇ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾರ್ಕೆಟಲ್ಲಿ ಮಾಡೋದು. ನಾನು ಆಲ್ರೆಡಿ ಹೇಳಿದ್ದೆ, ಬೈ ದ ನ್ಯೂಸ್ ಸೆಲ್ ದ ಮಾರ್ಕೆಟ್. ಯಾಕೆಂದರೆ ನ್ಯೂಸಲ್ಲಿ ಬರೋಕ್ಕೆ ಮುಂಚೆನೇ ಅವ್ರು ಎಲ್ಲ ಟ್ರೇಡ್ನು ಮುಗಿಸ್ಬಿಟ್ಟಿರ್ತಾರೆ ಅಂತ ಹೇಳೋಕ್ಕೆ ರೀಸನ್ ಇದೆ. ಸೊ ಯಾವಾಗಲೂ ನೀವೊಂದು ಮಾರ್ಕೆಟ್ ಅಂದರೆ ಏನು ಅಂತ ಫುಲ್ ನಾಲೆಜಿಂದ ನೀವು ಮಾರ್ಕೆಟ್ ಒಳಗೆ ಬರೋವಾಗ ಡೆಫಿನೆಟ್ ಆಗಿ ಸಸ್ಟೈನ್ ಮಾಡೋಕ್ಕಾಗತ್ತೆ. ಇಷ್ಟು ವಿಷಯ ಇದೆ, ಇಷ್ಟು ದೊಡ್ಡ ಜೈಂಟ್ಸ್ ಜೊತೆ ನಾವು ಏನು ಹೇಳೋದು. ನಾನು ಅದೇ ಹೇಳ್ತೀನಿ, ಇನ್ಸ್ಟಿಟ್ಯೂಷನ್ಗೆ ನಾನು ಆಪೋಸಿಟ್ ಆಗಿ ಇದು ಟ್ರೇಡ್ ಮಾಡೋಕ್ಕೆ ಯೋಚನೆ ಮಾಡಿಬಿಡಿ. ಅವ್ರು ಏನು ಮಾಡ್ತಾರೆ ಅಂತ ನಮಗೆ ಗೊತ್ತಾಗ್ಬಿಟ್ಟು ನಾವು ಸ್ವಲ್ಪ ಸೇಫ್ಟಿಯಾಗಿರ್ಬೋದು. ಸೊ ಇದು ಸ್ಟಾಪ್ ಲಾಸ್ ಹಂಟಿಂಗ್ ವೀಡಿಯೋಸ್ ಅಂತ ನಾನು ಸೆಪ್ರೇಟಾಗಿ ಕೊಟ್ಟಿದ್ದೀನಿ, ಆದರೆ ಕೆಳಗೆ ಲಿಂಕ್ ಕೊಡ್ತೀನಿ, ಹೋಗಿ ಅದನ್ನು ನೋಡಿ. ಡೆಫಿನೆಟ್ ಆಗಿ ಇಟ್ ವಿಲ್ ಬಿ ಯೂಸ್ಫುಲ್. ಆಲ್ ರೈಟ್. ಆ್ಯಂಡ್ ಇದೇ ಇನ್ಸೈಡರ್ ಟ್ರೇಡಿಂಗ್ಗೆ ಇರೋ ವಿಷಯ. ವಾಲ್ಯೂಮಲ್ಲಿ ಒಂದು ವಿಷಯ ತೋರಿಸುತ್ತೆ, ಟೆಕ್ನಿಕಲ್ ಅದೇನು ಮಾಡುತ್ತೆ ಅಂತ ನಮಗೆ ತೋರಿಸುತ್ತೆ. ಸೊ ಇದನ್ನು ತಿಳ್ಕೊಂಡು ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಕ್ಲಿಯರ್. ಆಲ್ ರೈಟ್. ಸೊ ಇದೇ ಥರ ನೀವು ತಿಳ್ಕೊಂಡು ಮಾಡಬೇಕು ಅಂದ್ಕೊಂಡ್ರು ವಿ ಆರ್ ಟ್ರೇಡ್ ಅಚೀವರ್ಸ್ ವಿ ಟೀಚ್ ಪೀಪಲ್ ಹೇಗೆ ಒಂದು ಮಾರ್ಕೆಟ್ನ ಸಿಸ್ಟಮ್ಯಾಟಿಕಾಗಿ ಅನಲೈಸ್ ಮಾಡಿ ತೋರಿಸ್ಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಸೊ ನಮಗೆ ಚೆನ್ನೈ, ಕೊಯಂಬತ್ತೂರು, ಮದುರೈ, ಬ್ಯಾಂಗ್ಳೂರ್ ಆ್ಯಂಡ್ ಮಲೇಷಿಯಲ್ಲಿ 5 ಬ್ರಾಂಚಸ್ ಇದೆ. ಸೊ ಮಲೇಷಿಯಲ್ಲಿ ಮಾತ್ರ ನಾವು ಡೇಸ್ ಅನೌನ್ಸ್ ಮಾಡಿ ಬ್ರಾಂಚಸಲ್ಲಿ ಕ್ಲಾಸಸ್ ಇರ್ತೀವಿ. ಮಿಕ್ಕಿದ 4 ಬ್ರಾಂಚಲ್ಲಿ ಎವ್ರಿ ವೀಕ್ ನಮ್ಮ ಕ್ಲಾಸಸ್ ಇರುತ್ತೆ. ಎವ್ರಿ ವೀಕ್ ನೋಡಿದ್ರೆ ಚೆನ್ನೈ, ಕೊಯಂಬತ್ತೂರು ಆ್ಯಂಡ್ ಮದುರೈಯಲ್ಲಿ ಕ್ಲಾಸಸ್ ಇರುತ್ತೆ. ಮಂಡೇ ಆ್ಯಂಡ್ ಫ್ರೈಡೇ ಮಾತ್ರ ಬ್ಯಾಂಗ್ಳೂರಲ್ಲಿ ಕ್ಲಾಸಸ್ ಇರುತ್ತೆ. ಡೈರೆಕ್ಟಾಗೂ ಬರ್ಬೋದು, ಇಲ್ಲ ಡೈರೆಕ್ಟಾಗಿ ಬರೋಕ್ಕಾಗಿಲ್ಲ ಅಂದರೂ ನಮ್ಮ ಹತ್ರ ಆನ್ಲೈನ್ ಕ್ಲಾಸಸ್ಸು ಇದೆ. ಸೊ ಆನ್ಲೈನ್ ಕ್ಲಾಸಸ್ ಬೇಕಾದರೂ ನೀವು ನಮ್ಮ ನಂಬರ್ ಕಾಲ್ ಮಾಡಿ ಕೇಳಿದ್ರೆ ಇಲ್ಲಿ ಗಿವ್ ಯು ಆಲ್ ದ ಡೀಟೇಲ್ಸ್. ಆಲ್ ರೈಟ್. ಸೊ ಆದಷ್ಟು ಕಲ್ತ್ಕೊಂಡು ಮಾರ್ಕೆಟ್ ಏನಂತ ತಿಳ್ಕೊಂಡು ಮಾಡಿ ಇನ್ವೆಸ್ಟ್ ಮಾಡ್ತೀರಾ. ಇನ್ವೆಸ್ಟರ್ ಆಗಿದ್ರು ಮಾರ್ಕೆಟಲ್ಲಿ ಈ ಮ್ಯಾನಿಪ್ಯುಲೇಷನ್ ಎಲ್ಲ ಮಾಡಬೇಕು. ನಾನು ಅದೇ ಹೇಳ್ತೀನಲ್ಲ, ಈ ಮ್ಯಾನಿಪ್ಯುಲೇಷನ್ ಅಂದರೆ ಫ್ಯೂ ಮಿನಿಟ್ಸ್ ಆಫ್ ಟೈಮಲ್ಲಿ ಪ್ರಾಫಿಟ್ ಮಾಡಿ ಆಚೆ ಬರೋದು ಬಿಟ್ಟರೆ ಲಾಂಗ್ ಟರ್ಮಲ್ಲಿ ಈ ಥರ ಮ್ಯಾನಿಪ್ಯುಲೇಟ್ ಮಾಡೋಕ್ಕಾಗಲ್ಲ ಮಾರ್ಕೆಟ್ನ. ಯಾವ ಮಾರ್ಕೆಟ್ನು ಅದೇ ಥರ ವರ್ಷಾಂಗಟ್ಲೆ ಮ್ಯಾನಿಪ್ಯುಲೇಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ವಾಲ್ಯೂಮ್ ಇರೋ ಸ್ಟಾಕನ್ನು, ವಾಲ್ಯೂಮ್ ಇಲ್ದಿರೋ ಸ್ಟಾಕನ್ನು ಏನು ಬೇಕಾದ್ರೂ ಮಾಡ್ಬೋದು. ವಾಲ್ಯೂಮ್ ಇರೋ ಸ್ಟಾಕು, ಈ ಇಂಡೆಕ್ಸು, ಗೋಲ್ಡ್, ಇದನ್ನೆಲ್ಲ ಮ್ಯಾನಿಪ್ಯುಲೇಟಿವ್ ಮಾರ್ಕೆಟಾಗಿ ಮಾಡೋಕ್ಕಾಗಲ್ಲ, ಲಾಂಗ್ ಟರ್ಮಲ್ಲಿ ನಿಲ್ಲಲ್ಲ. ಸೊ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋದ್ರಿಂದ ಭಯ ಪಡಬೇಕಂತ ಅವಶ್ಯಕತೆ ಇಲ್ಲ. ತಿಳ್ಕೊಂಡು ಮಾಡಿ ಕರೆಕ್ಟಾಗಿರೋ ಡೈರೆಕ್ಷನಲ್ಲಿ ಹೋಗಿ ಡೆಫಿನೆಟ್ಲಿ ಈ ಮಾರ್ಕೆಟಲ್ಲೂ ನಮಗೆ ಪ್ರಾಪರಾಗಿ ಟ್ರೇಡ್ ಮಾಡೋಕ್ಕಾಗುತ್ತೆ. ಆಲ್ ರೈಟ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.